ಜ್ಞಾನದ ಗುಡಿಯಲ್ಲಿ ಮೊಟ್ಟೆ ಅನ್ನ ದೋಚುವ ದಂಧೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪಬ್ಲಿಕ್ ಪ್ರೂಫ್ ನ್ಯೂಸ್ ವಿಶೇಷ ವರದಿಗೆ ಸ್ವಾಗತ. ಅಕ್ಷರ ಕಲಿಸಬೇಕಾದ ಅಖಾಡದಲ್ಲಿ ಹಣದ ದಂಧೆ, ಬಡ ಮಕ್ಕಳ ಹೊಟ್ಟೆಗೆ ಬೀಳ್ಬೇಕಾದಂತಹ ಮೊಟ್ಟೆ, ಅನ್ನಕ್ಕೆ ಕನ್ನ. ಸತ್ಯ ಬೆಚ್ಚಿಡಲು ಹೋದ ಪತ್ರಕರ್ತರಿಗೆ ಕುಡುಕ ಪುಂಡರಿಂದ ಧಮಕಿ. ಹೌದು ವೀಕ್ಷಕರೇ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡಬೇಕಾದಂತಹ ಆಘಾತಕಾರಿ ಘಟನೆಯೊಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿ ಬಯಲಾಗಿದೆ. ಇಲ್ಲಿನ ಭಗವತಿ ಅನುದಾನಿತ ಶಾಲೆ ಈಗ ಜ್ಞಾನದ ಗುಡಿಯಾಗಿ ಉಳಿದಿಲ್ಲ, ಬದಲಿಗೆ ಭ್ರಷ್ಟಾಚಾರದ ಅಡ್ಡಿಯಾಗಿ ಮಾರ್ಪಟ್ಟಿದೆ. ಪಬ್ಲಿಕ್ ಪ್ರೂಫ್ ನ್ಯೂಸ್ ಇವತ್ತು ಈ ಶಾಲೆಯ ಕರಾಳ ಮುಖವನ್ನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೆ. ದೋಚುಗಾರಿಕೆ ನಂಬರ್ 1. ಅಡ್ಮಿಷನ್ ಹೆಸರಲ್ಲಿ 2,500 ರೂಪಾಯಿ ಲೂಟಿ. ಹಣ ಕೊಟ್ರೆ ಅಡ್ಮಿಷನ್, ಇಲ್ಲ ಅಂದ್ರೆ ಗೇಟ್ ಪಾಸ್. ಇದು ಇಲ್ಲಿನ ಶಿಕ್ಷಕರ ದರ್ಪದ ಮಾತು. ಬಡತನದಲ್ಲೂ ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಹೋದ ಅಶೋಕ ಬೋಳೆಗಾಂವ್ ಎಂಬ ತಂದೆಗೆ ಶಾಲಾ ಆಡಳಿತ ಮಂಡಳಿ ಬರೋಬ್ಬರಿ 2,500 ರೂಪಾಯಿ ಹಣ ಪೀಡಿಸಿದೆ. ಈ ಕರಾಳ ದೋಚುವಿಕೆಯನ್ನ ಅಲ್ಲಿನ ಟೀಚರ್ ನಾರಾಯಣಪುರ ಅವರು ರಾಜಾರೋಷವಾಗಿ ಒಪ್ಪಿಕೊಂಡಿದ್ದಾರೆ. 258 ಜನರಲ್ ಅದರಿ, 175 SC ಅದರಿ. ನಾವೇನ್ ಮಾಡ್ತೀವಿ, ಎಲ್ಲರಿಗೂ ದೇಣಿಗೆ ತಗೋತೀವಿ. ಎಷ್ಟು ತಗೋತೀರಿ? ಎಷ್ಟು ದೇಣಿಗೆ ತಗೋತೀರಿ? ಅಂದ್ರೆ ಇವರಿಗೆ ಕಾನೂನಿನ ಭಯ ಎಲ್ಲಿದೆ? ಶಾಲೆಗೆ ಸುಣ್ಣ ಬಣ್ಣ ಹಚ್ಚೋ ನೆಪದಲ್ಲಿ ರಶೀದಿಯೇ ಇಲ್ಲದೆ ಹಣ ಕಿತ್ಕೊಳ್ತಿದ್ದಾರೆ ಅಂತ ಸ್ಥಳೀಯ ಮುಖಂಡ ಗಿರಿಮಲ್ಲಪ್ಪ ಬಿರಾದರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೋಚುಗಾರಿಕೆ ನಂಬರ್ 2. ನುಸಿ ಹಿಡಿದ ಅಕ್ಕಿ, ಬಚ್ಚಿಟ್ಟ ಮೊಟ್ಟೆ. ಇಷ್ಟೇ ಆದ್ರೆ ಪರವಾಗಿಲ್ಲ ವೀಕ್ಷಕರೇ, ಇಲ್ಲಿ ಮಕ್ಕಳ ಜೀವದ ಜೊತೆಗೂ ಚೆಲ್ಲಾಟ ಆಡ್ಲಾಗ್ತಾ ಇದೆ. ಶಾಲೆಯ ಅಡುಗೆ ಕೋಣೆಯನ್ನ ನಾವೇ ರಿಯಾಲಿಟಿ ಚೆಕ್ ಮಾಡಿದಾಗ ಸಿಕ್ಕ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದ್ವು. ಅಡುಗೆ ಕೋಣೆಯಲ್ಲಿ ಎಕ್ಸ್ಪೈರಿ ಆಗಿರೋ ಆಹಾರದ ಪ್ಯಾಕೆಟ್ಗಳಿದ್ದಾವೆ. ಮಕ್ಕಳಿಗೆ ನುಸಿ ಹಿಡಿದ ಅಕ್ಕಿ, ಅನ್ನ ಮಾಡಿ ಬಡಿಸಲಾಗ್ತಾ ಇದೆ. ಸರ್ಕಾರ ಕೊಡುವ ಮೊಟ್ಟೆ, ಬಾಳೆಹಣ್ಣು ಮಕ್ಕಳಿಗೆ ಸಿಗ್ತಾನೆ ಇಲ್ಲ. ಇವತ್ತು ಮೊಟ್ಟೆ ಬಂದಿಲ್ಲ ಅಂತ ಮಕ್ಕಳಿಗೆ ಸುಳ್ಳು ಹೇಳುವ ಈ ಕಿರಾತಕ ಶಿಕ್ಷಕರು ಅಡುಗೆ ಕೋಣೆಯಲ್ಲಿ ಮೊಟ್ಟೆಗಳನ್ನ ಬಚ್ಚಿಟ್ಟಿದ್ದಾರೆ. ಇದನ್ನ ಕಂಡು ಆಕ್ರೋಶಗೊಂಡ ಊರಿನ ಜನ, ಮಕ್ಕಳಿಗೆ ಕೊಡದ ಮೊಟ್ಟೆಯನ್ನ ಅಡುಗೆ ಕೋಣೆಯಲ್ಲಿಟ್ಟು ಕೋಳಿ ಮರಿ ಹಾಕಿಸ್ತಿದ್ದೀರಾ ಅಂತ ಶಿಕ್ಷಕರಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ. ಬಾಲ ಕಾರ್ಮಿಕ ಪದ್ಧತಿ ಮತ್ತು ಪುಂಡರ ದರ್ಪ. ಶಾಲೆಯಲ್ಲಿ ಸಂಬಳ ಪಡೆಯುವ 5 ಜನ ಅಡುಗೆ ಸಿಬ್ಬಂದಿ ಇದ್ರು. ಬಿಸಿ ಬಿಸಿ ಅನ್ನ ಬಡಿಸೋಕೆ ಸಣ್ಣ ಸಣ್ಣ ಶಾಲಾ ಮಕ್ಕಳನ್ನೇ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಶಾಲೆಯಲ್ಲೇ ಬಾಲಕಾರ್ಮಿಕ ಪದ್ಧತಿ ಜೀವಂತವಾಗಿದೆ. ಇದನ್ನೆಲ್ಲ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಮುಖ್ಯ ಶಿಕ್ಷಕಿ ನಾರಾಯಣಪುರ ಅವರು ಮಾಡಿದ್ದೇನು ಗೊತ್ತಾ? ಸ್ಥಳೀಯ ಕುಡುಕ ಪುಂಡರಿಗೆ ಫೋನ್ ಮಾಡಿ ಶಾಲೆಗೆ ಕರೆಸಿದ್ದಾರೆ. ಶಾಲಾ ಆವರಣದಲ್ಲಿ ಆ ಕುಡುಕರು ಪತ್ರಕರ್ತರಿಗೆ ಬೆದರಿಕೆ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಭಯದಿಂದ ನಡುಗುವಂತೆ ಮಾಡಿದ್ದಾರೆ. ವಿದ್ಯೆ ಕಲಿಸೋ ಶಿಕ್ಷಕಿಗೆ ಈ ಕುಡುಕ ಪುಂಡರ ಜೊತೆ ಎಂತ ನಂಟು ಇರಲು ಸಾಧ್ಯ ಅಂತ ಇಡೀ ಊರೇ ಇವತ್ತು ಪ್ರಶ್ನೆ ಮಾಡುತ್ತಿದೆ. ಪಬ್ಲಿಕ್ ಪ್ರೂಫ್ ನ್ಯೂಸ್ ಇಂಪ್ಯಾಕ್ಟ್ ಮತ್ತು ಎಚ್ಚರಿಕೆ. ಬಡ ಮಕ್ಕಳ ಹೊಟ್ಟೆ ಹೊಡೆಯುವ ಇಂತಹ ಶಿಕ್ಷಕರು ನಮ್ಮ ಸಮಾಜಕ್ಕೆ ಕಳಂಕ. ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳೇ, ಈ ವರದಿ ನಿಮಗೊಂದು ನೇರ ಸಾಕ್ಷಿ. ತಕ್ಷಣವೇ ಈ ಭಗವತಿ ಅನುದಾನಿತ ಶಾಲೆಯ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಬೇಕು. ಭ್ರಷ್ಟ ಶಿಕ್ಷಕರನ್ನ ಮನೆ ಕಳಿಸಬೇಕು. ವೀಕ್ಷಕರೇ, ಈ ವಿಡಿಯೋವನ್ನ ಧಗಧಗನೆ ಶೇರ್ ಮಾಡಿ. ನಿದ್ದೆ ಮಾಡುತ್ತಿರುವ ಅಧಿಕಾರಿಗಳ ಕಣ್ಣು ತೆರೆಸಿ ಸತ್ಯದ ಪರವಾಗಿ ನಿಲ್ಲುವ ನಮ್ಮ ಪಬ್ಲಿಕ್ ಪ್ರೂಫ್ ನ್ಯೂಸ್ ಚಾನೆಲ್ ಅನ್ನ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.